ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ನೋಡಿ, ಬೆಳಗ್ಗೆ 8 ಗಂಟೆ ಆಗಿದೆ. 8 ಗಂಟೆಗೆ ಎದ್ದಿದ್ದೀವಿ. ಇವತ್ತು ಭಾನುವಾರ ಅಲ್ವಾ, ಸ್ವಲ್ಪ ಲೇಟಾಗಿ ಅಂಗಡಿಗೆ ಹೋಗಲ್ಲ, ಏನಿಲ್ಲ, ಕೆಲಸಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೂ ಸ್ಕೂಲ್ ರಜೆ ಇತ್ತಲ್ವ, ಹಂಗಾಗಿ ಲೇಟಾಗಿ ಎದ್ದು ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದಿರೋದು 8 ಗಂಟೆಗೆ. ನೋಡಿ ಎಷ್ಟು ಬಿಸಿಲು ಬಂದೈತೆ. 8 ಗಂಟೆಗಾಗಲೇ ಎಷ್ಟೊಂದು ಬಿಸಿಲು ಬಂದೈತೆ. ಚಳಿನೂ ಹಂಗೆ ಇರುತ್ತೆ, ಬಿಸಿಲು ಬರುತ್ತೆ. ಈ ನಡುವೆ ಚಳಿ ಅಂತೂ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟೈತೆ, ಚಳಿಗಾಲ. ನಮ್ಮ ಮನೆಯವರು ಎದ್ದು ವಾಕಿಂಗ್ ಮಾಡ್ತಾ ಇದ್ದಾರೆ, ಕಾಫಿ ಕುಡ್ಕೊಂಡು ಹಂಗೆ ಆ ಕಡೆ ಕಾಂಪೌಂಡಲ್ಲಿ ಓಡಾಡ್ತಾ ಇದ್ದರು. ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಬೇರೆ ಐತೆ ತೊಳೆಯೋಂಥದ್ದು, ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸ. ಇವತ್ತು ಭಾನುವಾರ ಅಲ್ವಾ, ಫುಲ್ ಬಟ್ಟೆ ರಾಶಿ ನೋಡಿ ಹೆಂಗೈತೆ ಅಂತ. ಇವತ್ತು 2 ಟ್ರಿಪ್ ಬಟ್ಟೆ ಹಾಕಿದ್ರೂ ಮುಗಿಯಲ್ಲ. ನಾನು ವಾರಕ್ಕೊಂದು ಸತಿ ಬಟ್ಟೆ ಒಗೆಯೋದ್ರಿಂದ ಬಟ್ಟೆ ಜಾಸ್ತಿ ರಾಶಿ ಬೀಳುತ್ತೆ. ಒಂದೊಂದು ಸತಿ ವಾರಕ್ಕೆ 2 ಸತಿ ಒಗಿತೀನಿ, ಒಂದೊಂದು ಸರಿ ವಾರಕ್ಕೆ ಒಂದೇ ಸಲನೇ ಒಗಿತೀನಿ. ಹಾಗಾಗಿ ಬಟ್ಟೆಗಳು ಜಾಸ್ತಿ ಇರುತ್ತೆ. ಇನ್ನು ಇವಾಗ ಬಟ್ಟೆ ಆಲ್ರೆಡಿ ಒಂದು ಸರಿ ಹಾಕಿದ್ದೀನಿ, ಅದು ಮಾಮೂಲಿ ಆಗ್ತಾಯಿದೆ ಬಟ್ಟೆ. ನೋಡ್ತಾ ಇರ್ಬೋದು, ಒಂದು ಸರಿ ಒಂದು ಟ್ರಿಪ್ ಹಾಕಿದ್ದೀನಿ. ವೈಟು ಎಲ್ಲ ಒಂದು ಸಲ ಹಾಕ್ಬಿಡ್ತೀನಿ ಫಸ್ಟಿಗೇನೆ, ಆಮೇಲೆ ಕಲರ್ನವೆಲ್ಲ ಹಾಕಂತೀನಿ. ಇವಾಗ ವೈಟುದು ಹಾಕಿದ್ದೀನಿ. ಅದಾಗೋ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಕಡೆ ಬಂದಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಗ್ಯಾಸು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆಗಳು ಇತ್ತು, ತೊಳ್ಕೊಂಡೆ. ಇವಾಗ ಸ್ವಲ್ಪ ಎಲ್ಲ ಸ್ಟವ್ ಹತ್ರ ಮತ್ತು ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಹಂಗಾಗಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಪಾತ್ರೆಗಳಿತ್ತು, ತೊಳ್ಕೊತಾ ಇದ್ದೀನಿ. ಮತ್ತು ಇವತ್ತು ತಿಂಡಿಗೆ ಎಗ್ ರೈಸ್ ಮಾಡು ಅಂದ ಭುವನ್ನು, ಹಂಗಾಗಿ ಎಗ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹಚ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ನಲ್ಲ, ಇನ್ನೇನು ಅನ್ನನೂ ಆಗ್ತಾಯಿತ್ತೆ. ಹಂಗಾಗಿ ನಾನು ನೋಡಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಅನ್ನ ಕೂಡ ಆಗಿದೆ. ನೋಡಿ ಉದುದ್ರಾಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಗೊಜ್ಜು ಕೂಡ ರೆಡಿ ಆಯಿತು. ನಮ್ಮ ಮನೆಗೆ ತುಂಬ ಇಷ್ಟಪಟ್ಟು ತಿಂತಾರೆ ಎಗ್ ರೈಸು ಅಂತಂದರೆ. ಮಕ್ಕಳು, ನಮ್ಮ ಮನೆಯವರು ಎಲ್ಲರೂ ತಿಂತಾರೆ. ನಾನು ಕೂಡ ಚೆನ್ನಾಗಿ ತಿಂತೀನಿ ಎಗ್ ರೈಸ್ ಅಂತಂದರೆ. ಅಂದರೆ ತುಂಬ ಇಷ್ಟ. ಮನೇಲಿ ಮಾಡಿರೋದು ಯಾವುದೇ ಕೆಮಿಕಲ್ ಹಾಕಿರಲ್ಲ, ಏನೂ ಇಲ್ಲ. ಹೊರಗಡೆ ಮಾಡಿದರೆ ಅದು ಕೆಮಿಕಲೆಲ್ಲ ಹಾಕಿರ್ತಾರೆ, ಒಂಥರ ತಿನ್ನೋಕ್ಕಾಗಲ್ಲ. ಅದು ಒಂಥರ ಇರುತ್ತೆ, ಅದೇನು ಅಡ್ಜಸ್ಟ್ ಆಗೋಲ್ಲ ಅಷ್ಟೊಂದು ನಮಗೆ. ಹಂಗಾಗಿ ನಾವು ವಾರಕ್ಕೊಂದು 2 ಸತಿ ಮನೆಗೇ ಮಾಡ್ಕೊಂಡು ತಿನ್ನೋದು ಎಗ್ ರೈಸು. ಮಂಗಳವಾರ ಮಾಡ್ತೀನಿ, ಭಾನುವಾರ ಮಾಡ್ತೀನಿ, 2 ದಿನ ಎಗ್ ರೈಸು. ಒಂದು ಟೈಮ್ಗೆ ಇಲ್ಲ ತಿಂಡಿಗೆ ಊಟಕ್ಕೆ ಮಾಡಿಬಿಡ್ತೀನಿ. ತಿಂತಾರಲ್ಲ, ಇಷ್ಟಪಟ್ಟು ತಿನ್ಕೊಳ್ತಾರೆ. ಹಂಗಾಗಿ ಸಂಜೆವರೆಗೂ ತಿನ್ನಲಿ ಅಂತ ಒಂದು ಬಾಣಲಿ ಮಾಡಿಟ್ಬಿಟ್ಟಿದ್ದೀನಿ. ಸಂಜೆವರೆಗೂ ಅದನ್ನೇ ತಿನ್ಕೊಂಡ್ರವರು ಎಗ್ ರೈಸ್ನ. ಈ ನಡುವೆ ಅಂತೂ ಜಾಸ್ತಿನೇ ಮಾಡ್ತೀನಿ ನಾನು. ಮಂಗಳವಾರ ಮತ್ತು ಭಾನುವಾರ ಎಗ್ ರೈಸ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಚಿಕನ್ ಇಲ್ಲ ಅಂದ್ರೂ ಎಗ್ ರೈಸ್ ಆದರೂ ಮಾಡಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗ ಆಗೈತೆ ಅಂತ ಹೇಳ್ಬಿಟ್ಟು ಮೀಡಿಯಮ್ಮಾಗಿ ಎಣ್ಣೆ ಹಾಕ್ಬಿಟ್ಟು, ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ತಿಂತಾರೆ ಎಲ್ಲರೂ ಕೂಡ. ಮತ್ತು ಅಂಗಡಿಯಿಂದ ಒಂದು ಫೋನ್ ಬಂತು, ಒಂದು ಫ್ರೇಮ್ ಮಾಡಿಕೊಡ್ಬೇಕು, ಫೋಟೋ ಫ್ರೇಮು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಫೋನ್ ಮಾಡಿದ್ದಕ್ಕೆ ಹೊರಟುಬಿಟ್ಟು ಹೋಗ್ಬಿಟ್ಟು ಬಂದು ತಿನ್ನೋಣ ತಿಂಡಿನ ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಡು ಒಂದು ಬಟ್ಟೆ ತಗೊಂಡು ಒರೆಸ್ಕೊತಿದ್ದೆ. ಅದಕ್ಕೆ ಏನು ಮಾಡಿಬಿಟ್ಟವ್ರೆ, ಊಟ ಮಾಡಿ ಕೈ ಒರೆಸ್ಕೊಂಬಿಟ್ಟವ್ರೆ ಆ ಬಟ್ಟೆ ಒಳಗಡೆ. ಅದು ಖಾರ ಆಗೈತೆ. ಅದರಿಂದ ನಾನು ಮುಖ ಒರೆಸ್ಕೊಬಿಟ್ಟಿದ್ದೀನಿ. ಕಣ್ಣಿಗೆ ಖಾರ ಹೋಗ್ಬಿಟ್ಟೈತೆ. ಎಷ್ಟೊತ್ತು ಉರಿತು ಅಂದರೆ ಸಿಕ್ಕಾಪಟ್ಟೆ ಉರಿ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಒಂದು ಅರ್ಧ ಗಂಟೆ ಉರಿ ಕಣ್ಣಲ್ಲಿ ನೀರು ಮರಳ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಈ ಥರ ಕಣ್ಣಿಗೇನಾದರೂ, ಕಣ್ಣೇ ಸೂಕ್ಷ್ಮ, ಈ ಥರ ಏನಾದರೂ ಆಗಿಬಿಟ್ರೆ ಯಪ್ಪ ಎಷ್ಟು ಹೆಂಗಾಗ್ಬಿಡುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಅದು ನೋವು. ಕಣ್ಣು ನನಗೆ ಮೊದಲೇ ಇನ್ಫೆಕ್ಷನ್, ಆವಾಗವಾಗ ಕಣ್ಣು ಇನ್ಫೆಕ್ಷನ್ ಆಗುತ್ತೆ. ಹಂಗಾಗಿ ನನಗೆ ಕಣ್ಣಿಗೆ ಒಂಚೂರು ಕಸ, ಧೂಳು ಅಥವಾ ಏನಾನ ಬಿತ್ತು ಅಂದ್ರೂ ತಡ್ಕೊಳಕ್ಕಾಗಲ್ಲ ಕಣ್ಣಿಗೆ ಮಾತ್ರನ. ಇನ್ನು ಮಕ್ಳಿಗೆ ಹೇಳಿದ್ದೀನಿ ಬರೋವರೆಗೂ ಕಾಯೋದು ಬೇಡ ಅಂತ ಹೇಳ್ಬಿಟ್ಟು ಹಾಕೊಂಡು ತಿನ್ನಿರಿ ಅಂತ. ಊಟ ಅವರೇ ಹಾಕೊಂಡು ತಿಂತಾರೆ. ಬರೋ ಅಷ್ಟರಲ್ಲಿ ನಾವು ಬಂದು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಂಗಡಿ ಹತ್ರ. ಮತ್ತು ಅಲ್ಲಿ ಕಾಯಲ್ಲ, ಅಂಗಡಿ ಹತ್ರ ಹೋಗ್ಬಿಡ್ತಾರೆ. ತಿಂಡಿ ಆದರೆ ಬಂದು ತಿನ್ಕೋಬೋದು ಅಂತ ಹೇಳ್ಬಿಟ್ಟು ಹೊರಟು ಹೋಗೋಣ ಅಂತ. ಆದರೂ ಕಣ್ಣು ಚುಚ್ತಾ ಇತ್ತು, ಹಂಗೇ ಹೊರಟೆ. ಒಂದು ದನಿ ಡ್ರಾಪ್ಸ್ ಹಾಕೊಂಡು ಬಂದೆ ಅಂಗಡಿ ಹತ್ರ ಬಂದರೆ ಅವರು ಆರ್ಡ್ರ್ ಕೊಟ್ಬಿಟ್ಟು ಹೋದರು. ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ. ನೋಡಿ ಅಂಗಡಿ ಹತ್ರ ಎಲ್ಲ ಖಾಲಿ ಹೊಡಿತೈತೆ, ಜನನೇ ಇಲ್ಲ, ಯಾರು ಒಬ್ಬರು ಓಡಾಡ್ತಿಲ್ಲ ನಮ್ಮ ಸ್ಟುಡಿಯೋ ಹತ್ರ. ಅದಕ್ಕೆ ಸಂಡೇ ನಾನು ಬರೋದೇ ಇಲ್ಲ. ಸಂಡೇ ಟೈಮಲ್ಲಿ ಅಂಗಡಿಗೆ ಇದಕ್ಕೆ ಬರಲ್ಲ ನಾನು. ತುಂಬಾ ಜನ ಕಡಿಮೆ, ಯಾರೋ ಒಬ್ಬೊಬ್ಬರು ಓಡಾಡ್ತಾ ಇರ್ತಾರೆ. ಈ
ಏರಿಯಾದಲ್ಲಂತೂ ಜನನೇ ಇರಲ್ಲ ಸಂಡೇ. ನಮ್ಮವೇನಾದರೂ ಅಂಗಡಿ ಕೆಲಸಗಳಿದ್ರೆ ಮಾಡ್ಕೋಬೇಕು ಅಷ್ಟೇ, ಯಾರೂ ಬರಲ್ಲ ಜನಗಳು. ಹಂಗಾಗಿ ಆ ಫೋಟೋ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಬಂದ್ವಿ ತಿಂಡಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅವ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಫೋಟೋ ಫ್ರೇಮ್ ತಗೊಂಡೋಗೋಕ್ಕೆ. ಹಂಗಾಗಿ ಅಷ್ಟೊತ್ತಿಗೆ ತಿಂಡಿನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದ್ವಿ. ಅವ್ರು ಇನ್ನೂ ಒಂದು ಮಧ್ಯಾಹ್ನ ಹಂಗೆ ಬರ್ತೀವಿ ಅಂತ ಹೇಳಿದ್ರು ಫೋನ್ ಮಾಡಿ. ಹಂಗಾಗಿ ಅಲ್ಲಿವರೆಗೂ ಇನ್ನೇನು ವೆಯ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮಾತ್ರೆ ಬೇರೆ ತಗೊಂಡಿರಲಿಲ್ಲ ನಮ್ಮ ಮನೆಯವರು. 10-10:30 ಆಗ್ತಾ ಬಂದಿತ್ತು. ಹಂಗಾಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ನಿಧಾನಕ್ಕೆ ಹೋಗೋಣ ಆಮೇಲೆ ಅಂತ ಹೇಳ್ಬಿಟ್ಟು ಅವ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದು ಇನ್ನು ಬಟ್ಟೆ ಇದ್ದಾವೆ ಸ್ವಲ್ಪ ಒಗ್ಯಕ್ಕೆ ಹಾಕಿದ್ನಲ್ಲ, ಅದು ಜಾಲಿಸ್ಬೇಕಿತ್ತು, ಜಾಲಿಸಿ ಒಣ ಹಾಕ್ಬೇಕಿತ್ತು. ಹಂಗಾಗಿ ಸ್ವಲ್ಪ ತಿಂಡಿ ತಿನ್ಕೊಬಿಡೋಣ, ತಿಂಡಿ ತಿನ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ ನಾನು. ನಂದು ನಮ್ಮ ಮನೆಯವ್ರದ್ದು ತಿಂಡಿ ಮುಗೀತು. ಇನ್ನು ನಮ್ಮ ಮನೆಯವರು ಕೂತ್ಕೊಂಡಿದ್ರು, ಟ್ಯಾಬ್ಲೆಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾಯಿದ್ದೆ. ಟ್ಯಾಬ್ಲೆಟ್ ಕೊಡೋದನ್ನು ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಿದ್ರು ನನ್ನ ಮಕ್ಕಳು. ನಾನು ಇದೆಲ್ಲದು ಒಂದು ನೆನಪು ಕಣೆ, ಸುಮ್ಮನಿರು ಇರಲಿ ಎಲ್ಲನೂ ವೀಡಿಯೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಇದು ಇವ್ರು ಇನ್ನೂ ಒಂದು ಸ್ವಲ್ಪ ಆವಾಗ ಹುಷಾರಿಲ್ಲದೆ ಇರುವಾಗ ವೀಡಿಯೋ ಮಾಡಿದ್ದಿದ್ರೆ ಇವಾಗ ನೆನಪಿಗೆಲ್ಲನೂ ಉಳಿತಿತ್ತು. ಇವಾಗ ಏನೇನು ಇವರು ಅಂದರೆ ಯಾವ್ಯಾವ ರೀತಿ ನಡ್ಕೋತಿದ್ರು ಆವಾಗ ಎಲ್ಲ ಸ್ವಲ್ಪ ರ್ಯಾಶಾಗಿ ನಡ್ಕೊತಿದ್ರು. ಆ ಟೈಮಲ್ಲಿ ನಾನು ವೀಡಿಯೋ ಮಾಡಬೇಕಿತ್ತು. ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಆ ಮನಸ್ಥಿತಿಲಿ ನಾನು ಇರಲಿಲ್ಲ, ವೀಡಿಯೋ ಮಾಡೋ ಮನಸ್ಥಿತಿಲಿ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ವೀಡಿಯೋ ಮಾಡ್ಬೋದಾಗಿತ್ತು ಅಂದರೆ ಅಯ್ಯೋ ಡೈಲಿ ಬ್ಲಾಗ್ನ ಶೇರ್ ಮಾಡ್ಕೋಬೋದಾಗಿತ್ತು. ಬಟ್ ಏನಂದರೆ ನನಗೆ ಮನಸ್ಸಿರಲಿಲ್ಲ, ಯಾರು ಏನು ಅಂದ್ಕೊತಾರಪ್ಪ ಈ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಅನ್ನೋ ಥರ ಬೇಜಾರಾಗಿತ್ತು. ಹಂಗಾಗಿ ಸುಮ್ಮನೆ ಆಗಿದ್ದೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಇನ್ನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆಗಳೆಲ್ಲ ಆಗಿತ್ತು. ಹಂಗಾಗಿ ಅದನ್ನು ಜಾಲಿಸಿ ಒಣ ಹಾಕೋಣ ಅಂತೇಳ್ಬಿಟ್ಟು ಉಪ್ಪು ನೀರು ಬಿಟ್ಟಿದ್ರು ಹೊರಗಡೆ. ಅಂದರೆ ಪಕ್ಕದ ಮನೆ ಹತ್ರ ನೀರು ಡೈಲಿ ಯಾವಾಗಲೂ ಬರ್ತಾ ಇರುತ್ತೆ. ಅವನ್ನು ಜಾಲಿಸಿ ಒಣಗಾಕ್ಬಿಟ್ಟು ಇನ್ನೂ ಸ್ವಲ್ಪ ಅಕ್ಕಿ ಕೊಟ್ಟಿದ್ದರು. ಅಂದರೆ ಮೊನ್ನೆ ರೇಷನ್ ಅಕ್ಕಿ ತಂದಿದ್ವಿ ಸೊಸೈಟಿಯಿಂದ, ಆ ಅಕ್ಕಿನ ಮಾಡ್ತಾಯಿದ್ದೀನಿ. ನನಗೇನು ಅಷ್ಟೊಂದೇನು ರೇಷನ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಹಿಂಗೆ ಜಲ್ಡೆ ತಿರುವಿಬಿಟ್ಟು ಸ್ವಲ್ಪ ಹಿಂಗೆ ಕೇರ್ಬಿಟ್ಟು ಹಾಕೊಂತೀನಿ ಅಷ್ಟೇನೆ. ಇನ್ನೇನು ಕಸ ಕಡ್ಡಿ ಇದ್ದರೆ ಎಲ್ಲನೂ ಕೆಳಗಡೆ ಜಲ್ಡೆನಲ್ಲಿ ಬಂದಿರುತ್ತೆ. ಮೇಲ್ಗಡೆ ಅಕ್ಕಿ ದಪ್ಪ ಅಕ್ಕಿನಲ್ಲಿ ಏನಾದರೂ ಇದ್ದರೆ ಹಿಂಗೆ ಆರಿಸ್ಕೋಬೋದು. ಮತ್ತು ಈ ನಡುವೆ ಅದೇನೋ ಪೌಷ್ಟಿಕ ಅಕ್ಕಿ ಅಂತ ಕೊಡ್ತಾರಲ್ಲ, ಅದು ಪುಷ್ಟಿ ಬರೋ ಥರ ಅಕ್ಕಿ ಅಂತೆ. ಅದೇನೋ ಒಂಥರ ಅಂಟಿರುತ್ತೆ. ಅನ್ನ ಮಾಡಿದ್ರೂ ಸ್ವಲ್ಪ ಹೊತ್ತಿಗೆ ಒಂಥರ ಅಂಟಾಗುತ್ತೆ. ಅದೇನೋ ಅಪ್ಪ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಿದ್ದು ನಾವು ತಿನ್ನಲೇಬೇಕು. ಇನ್ನು ನನ್ನ ಮಗನ ತಮಾಷೆ ನೋಡಿ ಊಸ್ಬಿಟ್ಬಿಟ್ಟು ಏನು ಅಂತಂದರೆ ಬುಲೆಟ್ ಗಾಡಿ ಅಂತ ಹೇಳ್ತಾವನೆ. ಏನು ಬುಲೆಟ್ ಹೋಗಿದ್ದು ಬುಲೆಟ್ ಗಾಡಿನ ಹೆಂಗ್ ಗೊತ್ತು? ಇವಾಗ ಕಾಣಿಸ್ತೈತೆ ರಿಸ್ಕ್. ಇನ್ನು ನನ್ನ ಮಗಳು ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ನನಗೊಂದು ಲೋಟ ಟೀ ಮಾಡ್ಕೊಂಡು ಕೊಟ್ಲು. ನನಗೊಂದು ಲೋಟ ಟೀ ಮಾಡಿ ಅಂದರೆ ಎಲ್ರಿಗೂ ಟೀ ಮಾಡೋಳೆ. ನಾನು ರಸ್ಕ್ ತಂದಿದ್ದೆ ನಿನ್ನೆ, ಹಂಗಾಗಿ ಮಾರ್ಕೆಟಲ್ಲಿ ರಸ್ಕ್ ತಂದಿದ್ದೆ. 50 ರೂಪಾಯಿ ಅದು ಚೆನ್ನಾಗಿರುತ್ತೆ ರಸ್ಕು. ಹಂಗಾಗಿ ಟೀನಲ್ಲಿ ಎತ್ಕೊಂಡು ತಿಂತಾಯಿದ್ದೀವಿ. ರಿಸ್ಕು ಅಲ್ಲ ರಸ್ಕು. ಇನ್ನು ಬೆಳಗ್ಗೆ ಆರ್ಡ್ರ್ ಕೊಟ್ಟಿದ್ರಲ್ವ, ಆ ಫ್ರೇಮ್ ತಗೊಂಡೋಗೋಕ್ಕೆ 3:30-4 ಗಂಟೆಗೆ ಬರ್ತೀವಿ ಅಂತ ಹೇಳಿದರು. ಹಂಗಾಗಿ ನಾವು ಅಂಗಡಿ ಹತ್ರ ಬಂದ್ವು. ಇನ್ನು ಅವರು ಕೂಡ ಫ್ರೇಮ್ನ ತಗೊಂಡು ಹೋದ್ರು. ನಾವು ಮನೆಗೆ ಬಂದ್ವು. ನುಂಗಿದ್ಯಲ್ವ ನೆನ್ಪು ಮಾಡ್ಕ ಅಲ್ಲ, ಇವಾಗ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಮಾತ್ರ ನುಂಗಿ, ಆಗ್ಲೇ ಮರ್ತಿದ್ಯಲ್ಲ ನೀನು. ಯಾಕೆ ಹಿಂಗೆ ನುಂಗಿದ್ಯಾ? ಪಕ್ಕ ನುಂಗಿದ್ಯಾ ನೀನು ಮಾತ್ರೆನಾ? ನೆನ್ಪಾಯ್ತಾ? ನುಂಗಿಲ್ಲ, ಯಾರು ಹೇಳಿದ್ ಮಾತ್ರ ನುಂಗಿದ್ಯಾ? ಮತ್ತೆ ಅವಾಗಲೇ ಯಾಕೆ ಮಾತಾಡ್ತಾರ ಅಂತ ಬೈತಿದ್ದೆ ಅವನಿಗೆ.